ನಮಸ್ಕಾರ. ಕರ್ನಾಟಕ ಹಾಲು ಮಹಾಮಂಡಳಿಯು ಕಳೆದ 50 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಹೈನುಗಾರಿಕೆ ಕೆಲಸಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತಾ ದೇಶದ 2ನೇ ಅತಿ ದೊಡ್ಡ ಸಹಕಾರ ಸಂಸ್ಥೆಯಾಗಿರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 15 ಜಿಲ್ಲಾ ಹಾಲು ಒಕ್ಕೂಟಗಳು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ 31 ಜಿಲ್ಲೆಗಳಲ್ಲಿ ಸುಮಾರು 15,650 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದರಲ್ಲಿ 4,500 ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳಿದ್ದು 15 ಜಿಲ್ಲಾ ಹಾಲು ಒಕ್ಕೂಟಗಳ ವ್ಯಾಪ್ತಿಯಲ್ಲಿ ಸುಮಾರು 27 ಲಕ್ಷ ಸದಸ್ಯರಿದ್ದು ಅದರಲ್ಲಿ 10 ಲಕ್ಷ ಸಕ್ರಿಯ ಸದಸ್ಯರು ಪ್ರತಿದಿನ 83 ಲಕ್ಷ ಲೀಟರ್ ಹಾಲನ್ನು ಶೇಖರಣೆ ಮಾಡ್ತಾ ಇದೆ. ಅದರ ಜೊತೆಯಲ್ಲಿ ಪ್ರತಿದಿನ ಸುಮಾರು 28 ಕೋಟಿ ರೂಪಾಯಿಗಳು ಹಾಲು ಉತ್ಪಾದಕರ ಖಾತೆಗೆ ವರ್ಗಾವಣೆ ಆಗ್ತಿದೆ. ಇಲ್ಲಿ ನಮ್ಮ ಏನು ಹೈನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಏನು ನಮ್ಮ ಪಶುವೈದ್ಯಕೀಯ ಸೇವೆ ಇರ್ಬೋದು, ಕೃತಕ ಗರ್ಭಧಾರಣೆ ಸೇವೆ ಇರ್ಬೋದು, ಪಶು ಸಮತೋಲನ ಪಶು ಆಹಾರ ಇರ್ಬೋದು, ಅದನ್ನು ಕಾಲಕಾಲಕ್ಕೆ ನಮ್ಮ ಉತ್ಪಾದಕರಿಗೆ ನಾವು ಸಕಾಲದಲ್ಲಿ ನೀಡಿ ಹೈನುಗಾರರನ್ನು ಪ್ರೋತ್ಸಾಹಿಸತಕ್ಕ ಕೆಲಸವನ್ನು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ಮಾಡ್ತಾಯಿದ್ದಾವೆ. ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿಯ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷ 40 ಲಕ್ಷಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯನ್ನು ನಮ್ಮ ಏನು 2,850 ಕೃತಕ ಗರ್ಭಧಾರಣೆ ಕೇಂದ್ರಗಳಿದ್ದಾವೆ. ಆ ಕೇಂದ್ರಗಳ ಮುಖಾಂತರ ಸಕಾಲದಲ್ಲಿ ನಾವು ಹೈನುಗಾರರಿಗೆ ಕೃತಕ ಗರ್ಭಧಾರಣೆ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಲಿಂಗ ನಿರ್ಧಾರಿತ ವೀರ್ಯನಳಿಕೆಗಳು ಬಂದಿದ್ದಾವೆ. ಆ ಒಂದು ವೀರ್ಯನಳಿಕೆಗಳನ್ನು ಉಪಯೋಗಿಸ್ತಿರೋದ್ರಿಂದ ನಮ್ಮ ಹಾಲು ಉತ್ಪಾದಕರಿಗೆ ಏನು ಅವರು ಕೃತಕ ಗರ್ಭಧಾರಣೆ ಮಾಡಿಸ್ತಾರೆ ಅದರಲ್ಲಿ 92% ಹೆಣ್ಣು ಕರುಗಳು ಹುಟ್ಟತಕ್ಕಂಥ ಸಾಧ್ಯತೆ ಇರೋದ್ರಿಂದ ನಮ್ಮ ರೈತರಿಗೆ ಯಾವುದೇ ನಷ್ಟ ಆಗದೆ ಪ್ರತಿ ಏನು ಕೃತಕ ಗರ್ಭಧಾರಣೆಗೆ 92% ಹೆಣ್ಣು ಕರುಗಳು ಹುಟ್ಟೋದ್ರಿಂದ ಹಾಲು ಉತ್ಪಾದನೆಗೆ ಇದು ಸಹಕಾರಿಯಾಗುತ್ತೆ ಅನ್ನೋದು ಒಂದು ದೃಷ್ಟಿ ಇದೆ. ಅದರ ಜೊತೆಯಲ್ಲಿ ನಮ್ಮ ಏನು ಪಶು ಆಹಾರ ಘಟಕಗಳು ಕರ್ನಾಟಕ ಹಾಲು ಮಹಾಮಂಡಳಿ ವ್ಯಾಪ್ತಿಯಲ್ಲಿ 8 ಪಶು ಆಹಾರ ಘಟಕಗಳು ಅಂದರೆ 5 ಕರ್ನಾಟಕ ಹಾಲು ಮಹಾಮಂಡಳಿವು ಮತ್ತು 3 PPP ಮಾಡಲಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿಯ ವ್ಯಾಪ್ತಿಯ ಪಶು ಆಹಾರ ಘಟಕಗಳಿದ್ದು ಅವುಗಳ ಮುಖಾಂತರ ಪ್ರತಿ ತಿಂಗಳು 75,000 ಮೆಟ್ರಿಕ್ ಟನ್ ಸಮತೋಲನ ಪಶು ಆಹಾರವನ್ನು, ಅದೇ ರೀತಿ 450 ಮೆಟ್ರಿಕ್ ಟನ್ ಖನಿಜ ಮಿಶ್ರಣವನ್ನು ನಮ್ಮ ಏನು 15,650 ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖಾಂತರ ಏನು 10 ಲಕ್ಷ ಹಾಲು ಉತ್ಪಾದಕರಿಗೆ ನಾವು ಸಕಾಲದಲ್ಲಿ ಆ ಒಂದು ಸೇವೆಯನ್ನು ಒದಗಿಸ್ತಾ ಇದ್ದೀವಿ. ಕರ್ನಾಟಕ ಹಾಲು ಮಹಾಮಂಡಳಿಯ ವ್ಯಾಪ್ತಿಯಲ್ಲಿ 4 ತರಬೇತಿ ಕೇಂದ್ರಗಳಿದ್ದು ಆ 4 ತರಬೇತಿ ಕೇಂದ್ರಗಳ ಮುಖಾಂತರ ಏನು ನಮ್ಮ ರೈತರಿಗೆ ಮತ್ತು ಆ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಅಧಿಕಾರಿಗಳು ಸಹ ಸೂಕ್ತ ತರಬೇತಿಯನ್ನು ನೀಡಿ ಹೈನುಗಾರಿಕೆಗೆ ಅನುಕೂಲವಾಗ್ತಕ್ಕಂಥ ತರಬೇತಿಯನ್ನು ಯಶಸ್ವಿಯಾಗಿ ನೀಡಿ ಕಳೆದ 50 ವರ್ಷಗಳಿಂದ ಕರ್ನಾಟಕ ಹಾಲು ಮಹಾಮಂಡಳಿಯು ರಾಜ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ. ಅದರ ಜೊತೆಯಲ್ಲಿ ಹೈನುಗಾರಿಕೆಗೆ ಬೇಕಾಗಿರ್ತಕ್ಕಂಥ ಏನು ವಿವಿಧ ತಳಿಯ ಉತ್ಕೃಷ್ಟ ತಳಿಯ ಮೇವಿನ ಬೆಳೆಗಳ ಬೀಜಗಳನ್ನು ಅದನ್ನು ಸಕಾಲದಲ್ಲಿ ಪೂರೈಸ್ತಾ ಅದನ್ನು ಸಹ ನಮ್ಮ ಒಕ್ಕೂಟಗಳ ಮುಖಾಂತರ ನಾವು ರೈತರಿಗೆ ಸಕಾಲದಲ್ಲಿ ಸರಬರಾಜು ಮಾಡ್ತೀವಿ. ಅದೇ ರೀತಿ ಗೋವಿನಿಂದ ಗ್ರಾಹಕರವರೆಗೆ ಶುದ್ಧ ಹಾಲು ಉತ್ಪಾದನೆ ಕಾರ್ಯಕ್ರಮಗಳನ್ನು ಸಹ ಅತ್ಯಂತ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಹಾಲು ಮಂಡಳಿ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೀವಿ. ಅದರಲ್ಲಿ ಏನು ನಮ್ಮ ಉತ್ಪಾದಕರಿಗೆ ಬೇಕಾಗಿರ್ತಕ್ಕಂಥ ಅಥವಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಬೇಕಾಗಿರ್ತಕ್ಕಂಥ ನಮ್ಮ ಟೆಸ್ಟಿಂಗ್ ಇಕ್ವಿಪ್ಮೆಂಟ್ಸ್ ಇರ್ಬೋದು ಅಥವಾ BMC ಘಟಕಗಳಿರ್ಬೋದು ಅವುಗಳನ್ನು ಸಹ ನೀಡಿ ಉತ್ಕೃಷ್ಟ ಗುಣಮಟ್ಟದ ಗೋವಿನಿಂದ ಗ್ರಾಹಕರವರೆಗೆ ಉತ್ತಮ ಆರೋಗ್ಯಕ್ಕೆ ಅನುಕೂಲವಾಗ್ತಕ್ಕಂಥ ಹಾಲನ್ನು ನಾವು ಸಕಾಲದಲ್ಲಿ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾಯಿದ್ವಿ. ಅದೇ ರೀತಿ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಯೋಜನೆಯಾದ ಕ್ಷೀರ ಧಾರೆ ಯೋಜನೆಯಲ್ಲಿ ನಾವು ಪ್ರತಿ ಲೀಟರ್ಗೆ 5 ರೂಪಾಯಿಯಂತೆ ಸುಮಾರು ತಿಂಗಳಿಗೆ 120 ಕೋಟಿ ರೂಪಾಯಿಯನ್ನು ರಾಜ್ಯ ಸರ್ಕಾರ ಹಾಲು ಉತ್ಪಾದಕರಿಗೆ ನೀಡಿ ಅತ್ಯಂತ ಯಶಸ್ವಿಯಾಗಿ ಅದನ್ನು ಪ್ರಯೋಜನವನ್ನು ನೀಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಾಲನ್ನು ಉತ್ಪಾದನೆ ಮಾಡಲಿ ಅಂತಂದ್ಬಿಟ್ಟು ಅದನ್ನು ಸಹ ಉತ್ತೇಜನ ನೀಡುತ್ತದೆ. ಅಲ್ಲದೆ ನಮ್ಮ 4,500 ಮಹಿಳಾ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘಗಳೇನಿದ್ದಾವೆ ಅವುಗಳಿಗೆ ಸಹ ಸುಮಾರು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ಹಾಲು ಮಂಡಳಿ 20 ಕೋಟಿ ರೂಪಾಯಿ ವೆಚ್ಚವನ್ನು ಪ್ರತಿ ವರ್ಷ ಮಾಡಿ ಆ ಒಂದು ಹಾಲು ಉತ್ಪಾದಕ ಮಹಿಳಾ ಸದಸ್ಯರಿಗೂ ಸಹ ಮಹಿಳಾ ತರಬೇತಿಯನ್ನು ನೀಡಿ ಅವರ ಒಂದು ವೈಯಕ್ತಿಕ ಸ್ವಚ್ಛತೆ ಇರ್ಬೋದು, ಕಾನೂನು ಅರಿವು ಇರ್ಬೋದು, ಲಿಂಗ ತಾರತಮ್ಯ ಇರ್ಬೋದು ಮತ್ತು
ಏನು ವೈಯಕ್ತಿಕ ಸ್ವಚ್ಛತೆ ಬಗ್ಗೆ ತರಬೇತಿಯನ್ನು ಕೊಟ್ಬಿಟ್ಟು ಅವ್ರನ್ನೂ ಸಹ ಮುಖ್ಯ ವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಸಹ ಮಾಡ್ತದೆ. ವಿಶೇಷವಾಗಿ ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ರಾಜ್ಯ ಸರ್ಕಾರದ ವತಿಯಿಂದ ಏನು ಕ್ಷೀರ ಸಂಜೀವಿನಿ ಕಾರ್ಯಕ್ರಮ ಇದೆ, ಆ ಒಂದು ಕಾರ್ಯಕ್ರಮದಲ್ಲಿ ಬಡ ಜನರಿಗೆ, ಮಹಿಳೆಯರಿಗೆ, ನಿರ್ಗತಿಕರಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರಿಗೆ 500 ರಾಸುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಹ ಈ ಒಂದು ಯೋಜನೆಯಲ್ಲಿ ನಾವು ಅನುವು ಮಾಡಿಕೊಂಡಿದ್ದೀವಿ. ಈಗಾಗಲೇ ಏನು ರಾಜ್ಯದಲ್ಲಿ 30,000ಕ್ಕೂ ಹೆಚ್ಚು ಗ್ರಾಮಗಳಿದ್ದಾವೆ. ಆ ಗ್ರಾಮದಲ್ಲಿ ಈಗಾಗಲೇ ನಮ್ಮದು 15,650 ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸುಮಾರು 22,000 ಗ್ರಾಮಗಳ ಮುಖಾಂತರ ಕಾರ್ಯನಿರ್ವಹಿಸ್ತವೆ. ಇನ್ನು 8ರಿಂದ 9,000 ಗ್ರಾಮಗಳಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಂದಿನ ದಿನಗಳಲ್ಲಿ ಆ ಸಂಘಗಳನ್ನು ಸ್ಥಾಪಿಸುವ ಮುಖಾಂತರ ಹೈನುಗಾರಿಕೆಯನ್ನು ಮತ್ತಷ್ಟು ಬಲಪಡಿಸಿ ರಾಜ್ಯದ ಎಲ್ಲ ರೈತರಿಗೆ, ಹಾಲು ಉತ್ಪಾದಕರಿಗೆ ಶುದ್ಧ ಹಾಲು ಉತ್ಪಾದನೆ ಇರ್ಬೋದು, ವೈಜ್ಞಾನಿಕವಾಗಿ ಹೈನು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ಹಾಲು ಮಹಾಮಂಡಳಿ ಮತ್ತು ಜಿಲ್ಲಾ ಹಾಲು ಒಕ್ಕೂಟಗಳು ನೀಡಿ ಒಟ್ಟಾರೆ ಕರ್ನಾಟಕ ಹಾಲು ಮಹಾಮಂಡಳಿಯಲ್ಲಿ ಏನು ಇವತ್ತು ಯಶಸ್ವಿಯಾಗಿ ಕೆಲಸ ನಿರ್ವಹಿಸ್ತವೆ. ಮುಂದಿನ ದಿನಗಳಲ್ಲಿ ಸಹ ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೃಹದಾಕಾರವಾಗಿ ಬೆಳೆದು ಬೇರೆ ಬೇರೆ ರಾಜ್ಯಗಳಿಗೂ ಸಹ ಹಾಲನ್ನು ಸರಬರಾಜು ಮಾಡಬೇಕು ಮತ್ತು ಹಾಲು ಉತ್ಪನ್ನಗಳನ್ನು ಸಹ ಬೇರೆ ರಾಜ್ಯಗಳಿಗೂ ವಿಸ್ತರಣೆ ಮಾಡಿ ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡ್ತಕ್ಕಂಥ ಕೆಲಸವನ್ನು ಸಹ ಕರ್ನಾಟಕ ಹಾಲು ಮಹಾಮಂಡಳಿ ಮಾಡುತ್ತೆ. ಏನು ನಮ್ಮ ಸಮಗ್ರ ಹೈನುಗಾರಿಕೆ ಇರ್ಬೋದು, ಕೃತಗರ್ಭಧಾರಣೆ ಇರ್ಬೋದು, ಮೇವು ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಆಮೇಲೆ ಕೃತಗರ್ಭಧಾರಣೆ, ಅದರ ವಿಶೇಷವಾಗಿ ನಾವು ಸುಮಾರು 14-15 ಸಾಕ್ಷ್ಯಚಿತ್ರಗಳನ್ನು ಸಹ ಚಿತ್ರೀಕರಿಸಿದ್ದೀವಿ. ಇದನ್ನು ಎಲ್ಲ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿ ವೆಬ್ಸೈಟಲ್ಲಿ ಮತ್ತು ವಿವಿಧ ವೆಬ್ಸೈಟ್ಗಳಲ್ಲಿ ಸಹ ಇದನ್ನು ಹಾಕ್ತೀವಿ. ಅದನ್ನು ತಾವು ನಮ್ಮ ಹಾಲು ಉತ್ಪಾದಕರು ಈ ಒಂದು ಸಾಕ್ಷ್ಯಚಿತ್ರಗಳನ್ನು ತಾವು ನೋಡಬೇಕು. ಆ ಸಾಕ್ಷ್ಯಚಿತ್ರಗಳನ್ನು ನೋಡೋದ್ರ ಮುಖಾಂತರ ಹಾಲು ಉತ್ಪಾದನೆ ಕಾರ್ಯಕ್ರಮಗಳಿಗೆ ತಾವು ಸಹ ಅನುವು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ.